ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ಎನ್ಜಿಒ ಅಧ್ಯಕ್ಷರು ವಿಲ್ಸನ್ ಗಾರ್ಡನ್ನಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ರೇಷನ್ ಕಿಟ್ ವಿತರಿಸಿದರು. ನಾಡಿನ ಜನತೆಗೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕಂದರೆ ಈ ಸಲ ನೋಡಿ ದೇವರು ಯಾವ ಥರ ತಗೊಂಡು ಬಂದಿದ್ದಾನೆ ನಮ್ಮ ರಂಜಾನ್ ಮತ್ತು ಉಗಾದಿ ಒಂದೇ ಸತಿ ಬಂದಿದ್ದಾರೆ. ಅದಕ್ಕೆ ಒಂದು ಪೂರ್ತಿ ಅರ್ಥ ಏನಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ಭಾಗ, ಒಂದೇ ಸಮ ಬಾಳು ಅಂತ ಹೇಳಿ ಆ ದೇವ್ರಿಗೂ ಈ ಸತಿ ನಮ್ಮ ಇಬ್ಬರನ್ನ ಉಗಾದಿ ಮತ್ತು ರಂಜಾನ ಜೊತೆಯಾಗಿ ಹಬ್ಬ ಆಚರಣೆ ಮಾಡಿ ಅಂತ ಹೇಳಿ ಜನಗಳಿಗೆ ಈ ಸಂದೇಶವನ್ನು ಈ ಥರ ಕರ್ನಾಟಕ ಜನತೆಗೆ ಬಂದಿರೋದು ಸಂತೋಷದ ಸುದ್ದಿ. ಹಾಗೂ ಈ ನಾಡಿನ ಜನತೆಗೆ ನನ್ನ ಹೆಸರು ಚಾಂದ್ ಪಾಷಾ, ಎನ್ಜಿಒ ಟೀಮಿನ ಪ್ರೆಸಿಡೆಂಟ್ ಆಗಿದ್ದೀನಿ. ದೇವರು ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಕಾಪಾಡಬೇಕು. ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದ ಇಲ್ಲದೆ ಈ ಸತಿ ಸಮಪಾಲಾಗಿ ನಾವು ಜೊತೆಯಾಗಿ ಹಬ್ಬ ಅನ್ನು ಆಚರಣೆ ಮಾಡಬೇಕಂತ ಹೇಳಿ ನಿಮ್ಮನ್ನು ಕೇಳ್ಕೊತೀನಿ. ಸರ್, ನಾವು ಹಲವಾರು ವರ್ಷದಿಂದ ರಂಜಾನ್ ಹಬ್ಬ ಆಗಿರ್ಬೋದು, ಯಾವುದೋ ಒಂದು ಹಬ್ಬಕ್ಕೆ ಹಲವಾರು ಕಿಟ್ ವಿತರಣೆ ಮಾಡ್ತೀರಾ. ಬಡವರ ಹಿಂದೂ ಮುಸ್ಲಿಂ ಕಿಟ್ ಏನು ಎಲ್ಲರಿಗೂ ವಿತರಣೆ ಮಾಡಿದ್ವಿ. ಈ ವರ್ಷ ಎಷ್ಟು ಮಾಡಿದರೆ, ಯಾವ ರೀತಿ ಮೇಂಟೈನ್ ಮಾಡಿದ್ವಿ ಸರ್? ಪ್ರತಿ ಸತಿ ನಾವು ಎನ್ಜಿಒ ಟೀಮ್ ವತಿಯಿಂದ 15ನೇ ಉಪವಾಸದಿಂದ ಕಂಟಿನ್ಯೂ ನಾವು ಸತತವಾಗಿ ಪ್ರತಿದಿನ 25, 30, 40 ಜನಕ್ಕೆ ನಾವು ರೇಷನ್ ಕಿಟ್ನ ವಿತರಣೆ ಮಾಡ್ತೀವಿ. ಆವಾಗ ನಾವು ಯಾವ ಥರ ನಾವು ಹಿಂದೂ ಮುಸ್ಲಿಮ್ಸ್ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಸಮಬಾಳನಿಗೆ ನಾವು ನಮ್ಮ ವಾರ್ಡ್ ನಂಬರ್ 145 ಹೊಂಬೇಗೌಡ ವಾರ್ಡ್ನಲ್ಲಿ ಅತಿ ಜಾಸ್ತಿ ನಾನು ಈ ಬಡವರು ಮತ್ತು ಸ್ಲಮ್ ಇರೋದ್ರಿಂದ ಅವ್ರನ್ನ ಕಷ್ಟ ಎಷ್ಟು ನನ್ನ ಕೈಯಲ್ಲಿ ಆದಷ್ಟು ಏನಾಗುತ್ತೆ ಅಷ್ಟನ್ನು ನಾನು ಅವ್ರನ್ನ ಅರಳು ಸೇವೆಯನ್ನು ಮಾಡ್ತಾಯಿದ್ದೀನಿ ಸರ್. ನಾವು ಕೆಲವು ಜನ ಕೇಳಿದ್ದು, ನಾವೇನು ತಿಂತೀವಿ, ಅವ್ರು ಏನು ತಿಂತಾರೋ ಅದಕ್ಕಿಂತ ಉತ್ತಮವಾದ ಎಲ್ಲ ಐಟಮ್ ಕೊಟ್ಟಿದ್ದಾರೆ, ದೇವರವ್ರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾರೆ. ನಾವೇನು ಹೇಳೋದು ಬಯಸ್ತೀವಿ ಸರ್? ಜನ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ. ಯಾಕಂದರೆ ನಾನು ಜನಗಳಿಗೋಸ್ಕರ ನಾನು ಏನು ನನ್ನ ಮನೆಗೆ ಅಕ್ಕಿ ತೊಗೊಂಡು ಹೋಗ್ತೀನಿ, ನಾನು ಏನು ನಮ್ಮ ಮನೆಗೆ ಎಣ್ಣೆ ತೊಗೊಂಡು ಹೋಗ್ತೀನಿ, ನನ್ನ ಮನೆಗೆ ಏನು ನಾನು ಸಕ್ಕರೆ ತೊಗೊಂಡು ಹೋಗ್ತೀನಿ, ಅದನ್ನೇ ನನ್ನ ಜನಗಳಿಗೆ ನಾನು ಕೊಡ್ತೀನಿ. ನನ್ನ ಪ್ರೀತಿಯ ಬಂದವರಿಗೆ ಹಿಂದೂ ಮುಸ್ಲಿಂ, ಯಾಕಂದರೆ ಹಬ್ಬ ಇಬ್ಬರು ಸೇರಿ ಬಂದಿರೋದ್ರಿಂದ ನಾನು ಏನು ಮನೆಗೆ ನಾನು ತೊಗೊತೀನಿ ಅದೇ ವಸ್ತುಗಳನ್ನು ಅವ್ರನ್ನ ನನ್ನ ಕೈಯಲ್ಲಿ ಆದಷ್ಟು ನಾನು ಕೊಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಇದ್ದೀನಿ ಸರ್. ನಿಮ್ಗೆ ಯಾರು ಸರ್ ಸ್ಫೂರ್ತಿ? ಇಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ಬಂದಿದ್ದೀರಾ, ಯಾವ ರಾಜಕೀಯ ಹಿನ್ನೆಲೆ ಇಲ್ಲ, ಏನೂ ಇಲ್ಲ, ಆದರೂ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಿ. ಯಾರು ಹಿನ್ನೆಲೆ ಸರ್? ನನ್ನ ರಾಜಕೀಯ ಹಿನ್ನೆಲೆ ಇರೋದು ದೇವರು ಒಂದೇ. ಅಲ್ಲಾ ಮತ್ತು ಈಶ್ವರ್ ಮತ್ತು ರಾಮ್ ಜೇಸಸ್ ಎಲ್ಲ ಸೇರಿ ಅವ್ರ ಶಕ್ತಿನೇ ನನ್ನ ಶಕ್ತಿ. ನಾನು ಇವತ್ತುವರೆಗೂ ಮೀಡಿಯಾ ಮುಖಾಂತರ ಹೇಳ್ತೀನಿ, ಯಾರ ಹತ್ರನೂ ಒಂದು 10 ಕಿಟ್ ಕೂಡ ನೀವು ಕೊಡಿಸಿ ನಾವೆಲ್ಲ ಹಂಚಬೇಕಂತ ನಾನು ಮಾಡಿಲ್ಲ. ನನ್ನ ಕೈಯಲ್ಲಿ ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಕೈಯಲ್ಲಿ ಆದಷ್ಟು 1 ಲಕ್ಷ ಆಗತ್ತೋ, 10 ಲಕ್ಷ ಆಗತ್ತೋ, 20 ಲಕ್ಷ ಆ ತಕ್ಕಂಗೆ ನಾನು ಕೆಲಸ ಮಾಡಿದ್ದೀನಿ. ನನಗೆ ಆ ಟೈಮ್ ಇನ್ನೂ ಯಾವುದೇ ದೇವರು ಕೊಟ್ಟಿಲ್ಲ. ಬೇರೆಯವ್ರ ಹತ್ರ ತೊಗೊಂಬಂದು ಇಲ್ಲಿ ಹಂಚಬೇಕಂತ ತರಲಿಲ್ಲ. ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ. ಇನ್ನೂ ಮುಂದೆ ನನ್ನ ಜೀವ ಇರೋವರೆಗೂ ನನ್ನ ಈ ಕರ್ನಾಟಕದ ಭೂಮಿ ಋಣ ನಾನು ತೀರಿಸ್ತೀನಿ. ಯಾಕೆ ನಿಮಗೆ ಸ್ಫೂರ್ತಿ ಇದೆಲ್ಲ ಮಾಡೋದು? ಆತ್ಮಸಾಕ್ಷಿ ಸರ್, ಮಾನವೀಯತೆ ಅಂತ ಹೇಳಿರ್ತಾರೆ. ಮಾನವೀಯತೆಯನ್ನು ಫಸ್ಟ್. ಯಾಕೇಳಿ ಜನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವ್ರು ಸ್ವಾರ್ಥಕಸ್ತ ಹೋಗ್ತಾರೆ. ನಾನು ಯಾವುದೇ ಸ್ವಾರ್ಥಕಸ್ತ ಹೋಗಿಲ್ಲ. ನನ್ನ ಮನಸ್ಸಲ್ಲಿ ನಾನು ದುಡಿದಿರಲ್ಲಿ ಏನೋ ಒಂದು 10%ಇಂದ 25% ಬಡವರಿಗೆ ದಾನ ಮಾಡಬೇಕಂತ ನನ್ನ ಏನು ಮನಸ್ಸಲ್ಲಿದೆ ಅದನ್ನು ಪೂರ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿನಃ ನಾನು ಬೇರೆ ಏನು ಉದ್ದೇಶ ಇಲ್ಲ.
ಮುಂದಿನ ದಿನಗಳಲ್ಲಿ ಏನೋ ಒಂದು ಆಸೆ, ಒಂದು ಕಾರ್ಪೊರೇಟರ್ ಆಗಬೇಕು, ಒಂದು ಈ ಹೊಂಬೇಗೌಡ ನಗರದಲ್ಲಿ ಒಂದು ಜನಪ್ರತಿನಿಧಿ ಆಗಿ ನಾನು ಸ್ಪರ್ಧಿಸಬೇಕಂತ ಒಂದು ಆಸೆ ಇದೆ. ಆ ದೇವರು ಪೂರಿಸ್ತಾನೋ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ಪ್ರಯತ್ನ ಅದು ಸತತವಾಗಿ ನಡೀತಾನೆ ಇದೆ, ಇನ್ನು ಮುಂದೆ ನಡೀತಾ ಇದೆ ಸರ್. ಎಷ್ಟು ಜನ ಇದೆ ಸರ್ ನಮ್ಮ ಟೀಮಲ್ಲಿ? ಇಷ್ಟು ಕಷ್ಟಪಟ್ಟು ಸ್ಕಿಟ್ ಮಾಡಿಸಿ ರೆಡಿ ಮಾಡ್ತಾ ಇದ್ರಿ, ಎಷ್ಟು ಜನ ಇದ್ದಾರೆ ಸರ್? ನಮ್ಮ ಟೀಮಲ್ಲಿ ಸುಮಾರು ತುಂಬ ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಫೌಜ್ ಬೈ ಇರಬೇಕು, ಜಾಕೀರ್ ಬೈ ಇರಬೇಕು, ಮತ್ತು ನಮ್ಮ ರಾಜಶೇಖರ್ ಅವರು ಇದ್ದಾರೆ, ಮತ್ತು ಇವರು ಸುಂದರರಾಜ್ ಅಂತ ಇದ್ದಾರೆ, ಆಮೇಲೆ ಮತ್ತು ಫಾರೂಕ್ ಬೈ ಇದ್ದಾರೆ, ಸಲೀಂ ಬೈ ಇದ್ದಾರೆ, ರಫೀಕ್ ಅಂತ ಇದ್ದಾರೆ, ಮತ್ತು ಹಲವಾರು ತುಂಬ ಜನ ಅನೇಕರು ಇದ್ದಾರೆ. ನಮ್ಮ ಇಮ್ತಿಯಾಜ್ ಬಿ ಇದ್ದಾರೆ, ಇಲಿಯಾಸ್ ಬಿ ಇದ್ದಾರೆ, ಮತ್ತು ಇಂಥದ್ದು ತುಂಬ ಜನ ಇದ್ದಾರೆ. ಈಗ ಆ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ. ಮತ್ತು ನಮ್ಮ ಲೇಡೀಸ್ ಟೀಮಲ್ಲಿ ತರುಣ್ ಮೇಡಮ್ ಇದ್ದಾರೆ, ಆಮೇಲೆ ಮತ್ತು ನಮ್ಮ ಪರ್ಮಿಳಾ ಮೇಡಮ್ ಇದ್ದಾರೆ, ಆಯಿಷಾ ಮೇಡಮ್ ಇದ್ದಾರೆ, ಇನ್ನೂ ಕೆಲವರು ತುಂಬ ಜನ ಇದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು 500ರಿಂದ 600 ಜನ ನಮ್ಮ ಸಹೋದ್ಯೋಗಿ ಇದ್ದಾರೆ. ಅವರು ಉಚಿತವಾಗಿ ಸತತವಾಗಿ 14-15 ವರ್ಷದಿಂದ ಕಂಟಿನ್ಯೂಸ್ ಅವರು ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಸರ್. ಏನೇನು ಐಟಮ್ ಇದೆ ಕಿಟ್ನಲ್ಲಿ? ಸರ್ ಕಿಟ್ಟಲ್ಲಿ ಏನೇನು ಐಟಮ್ ಅದೇ ಇವತ್ತವರೆಗೂ ನಾನು ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಅದು ಒಳ್ಳೆ ಹಿಟ್ಟಿದೆ, ಒಳ್ಳೆ ಎಣ್ಣೆ ಇದೆ, ಸಕ್ಕರೆ ಇದೆ, ಬೇಳೆ ಇದೆ, ಶಾವಿಗೆ ಇದೆ, ಮತ್ತು 5 kg ಅಕ್ಕಿ ಇದೆ. ಆಮೇಲೆ ಆನಂತರ ಈ ಮನೆ ಸಾಮಾನಿಗೆ ಏನೇನು ಬೇಕು ನಿಮಗೆ ಹಬ್ಬಕ್ಕೆ ಆ ಪದಾರ್ಥವನ್ನು ಮಸಾಲೆಗಳು, ಅಷ್ಟು ಮಸಾಲೆಗಳು ನಮಗೆ ಅಷ್ಟು ಜ್ಞಾಪನ ಇರೋದಿಲ್ಲ. ಅದು 10, 15, 12, 13 ಮಸಾಲೆಗಳು ಐಟಮ್ ಬೇರೆ ಬೇರೆದಿರುತ್ತೆ. ಅದನ್ನು ನಮ್ಮ ಮನೆಗೆ ಏನು ನಾನು ತೊಗೊಂಡು ಹೋಗ್ತೀನಿ, ಆ ಮನೆಯನ್ನು ನಾವು ಅದ್ರ ಕೊಡ್ತಾಯಿದ್ದೀವಿ. ಎಲ್ಲ ಹೈಜಿನಿಕ್ ಸರ್, ಎಲ್ಲ ಒಳ್ಳೆ ಸ್ಟೋರಿಂದ ಏನೇನು ಬರ್ತದೆ. ನಾವು ಏನು ಸ್ಟೋರ್ ಅಕ್ಕಿ ಕೊಡಲ್ಲ. ನಾನೇನು 60 ರೂಪಾಯಿ ಅಕ್ಕಿ ಕಿಲೋ ತೊಗೊಂಡು ಹೋಗ್ತೀನಿ, ಅದೇ 60 ರೂಪಾಯಿ 70 ರೂಪಾಯಿ ಕಿಲೋನೇ ಅವ್ರಿಗೆ ಮಾಡ್ತಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರ ಜನಗಳಿಗೆ? ಮತ್ತೊಂದೇ ಮಗದೊಮ್ಮೆ ಅಂತ ಹೇಳಿ ನಮ್ಮ ಕರ್ನಾಟಕ ಜನತೆಗೆ ಉಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಅಂತಸ್ತು ಕೊಟ್ಟು ಅವ್ರು ಕಾಪಾಡಬೇಕು. ಈ ಬರಗಾಲ ಇರೋದ್ರಿಂದ ದೇವರು ಒಳ್ಳೆ ಮಳೆ ಬರಬೇಕು, ರೈತರಿಗೆ ಒಳ್ಳೆ ಮಳೆ ಬಂದು ಅವ್ರಿಗೆ ಒಂದು ಸಹಾಯ ಆಗಬೇಕು ಅಂತ ಹೇಳಿ ನಾನು ಈ ಅಲ್ಲಾಹ್ ಹತ್ರ ಪ್ರೇಯರ್ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯನೂ ಪ್ರೇಯರ್ ಮಾಡ್ತಾ ಇದ್ದಾರೆ. ತಾವುಗಳನ್ನು ಪ್ರೇಯರ್ ಮಾಡಿ ಉಗಾದಿ ಮುಖಾಂತರ ದೇವರು ಒಳ್ಳೇದಾಗಲಿ, ಆರೋಗ್ಯ ಅಂತ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.